ಮೋಟರಲ್ಲಿ ವಾಟರ್ ಸಪ್ಲೈ ಆದಮೇಲೆ ಮೋಟರಿಂದ ವಾಟರ್ ಲೀಕ್ ಆಗುತ್ತೆ. ನೀವು ನೋಡ್ಬೋದು ಫೋಮ್ ಬರ್ತಿಲ್ಲ, ಡಿಟರ್ಜೆಂಟ್ ಬರ್ತಿದೆ, ಕಾರ್ಡ್ಬೋರ್ಡ್ ಶೀಟ್ ಕಟ್ ಆಗ್ತಿಲ್ಲ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಏಷ್ಯನ್ ಪೇಂಟ್ಸ್ ಕಡೆಯಿಂದ ಬಂದಿರೋ ಟ್ರೂ ಕೇರ್ ಹೈ ಪ್ರೆಷರ್ ವಾಟರ್ ವಾಷರ್ನ ಅನ್ಬಾಕ್ಸ್ ಮಾಡೋಣ. ಹಾಗೆ ಇದ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಡೀಟೇಲ್ ಆಗಿ ಚೆಕ್ ಮಾಡೋಣ. ಇದ್ರ ಪ್ರೆಷರ್ ಹೇಗಿದೆ, ಈ ಪ್ರೆಷರಿಂದ ಬೈಕ್ ಆರ್ ಕಾರ್ ಕ್ಲೀನಾಗಿ ವಾಶ್ ಆಗುತ್ತಾ ಅಂತ ಬೈಕ್ ವಾಶ್ ಮಾಡಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ಬಾಕ್ಸ್ ಓಪನ್ ಮಾಡಿದ ಮೇಲೆ ಮೊದಲನೇದಾಗಿ 8 ಮೀಟರ್ ಔಟ್ಲೆಟ್ ಹೋಸ್ ಇದೆ. ನೋಡಲಿಕ್ಕೆ ಹೊರಗಡೆಯಿಂದ ಕ್ಲಾತ್ ಮೆಟೀರಿಯಲ್ ಥರ ಕಾಣಿಸುತ್ತೆ, ಬಟ್ ಔಟ್ಸೈಡಿಂದ ಪ್ಲಾಸ್ಟಿಕ್ ಪೈಪ್ ಕೋಟಿಂಗ್ ಇದೆ. ಬಿಲ್ಡ್ ಕ್ವಾಲಿಟಿ ಬೆಸ್ಟ್ ಆಗಿ ಕೊಟ್ಟಿದ್ದಾರೆ. ನಿಮಗೆ ವಿಡಿಯೋದಲ್ಲಿ ಇದ್ರ ಕ್ವಾಲಿಟಿ ಕಾಣಿಸದೇ ಇರ್ಬೋದು, ಬಟ್ ಕ್ವಾಲಿಟಿ ಮಾತ್ರ ಬೆಸ್ಟ್ ಆಗಿದೆ, ಸೂಪರ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಈ ಔಟ್ಲೆಟ್ ಕನೆಕ್ಟರ್ ಕ್ವಾಲಿಟಿ ಕೂಡ ನೋಡ್ಬೋದು, ಹಾರ್ಡ್ ಪ್ಲಾಸ್ಟಿಕ್ ಜೊತೆಗೆ ಬರುತ್ತೆ. ಬಡ್ಜೆಟ್ ಮೆಟೀರಿಯಲ್ ಥರ ಅನ್ಸಲ್ಲ, ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಆಮೇಲೆ ಫೋಮ್ ಸ್ಪ್ರೇ ಬಾಟಲ್ ಇದೆ. ಈ ಫೋಮ್ ಸ್ಪ್ರೇ ಬಾಟಲ್ ಕ್ವಾಲಿಟಿ ಮಾತ್ರ ಚೆನ್ನಾಗಿಲ್ಲ, ಲೋ ಕ್ವಾಲಿಟಿ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ. ಇದು ಹೇಗೆ ವರ್ಕ್ ಆಗುತ್ತೆ, ಫೋಮ್ ಸ್ಪ್ರೇ ಅಂತ ಮೆನ್ಷನ್ ಮಾಡಿದ್ದಾರೆ. ಫೋಮ್ ರಿಲೀಸ್ ಆಗುತ್ತಾ ಇಲ್ಲ ಅಂತ ಕೂಡ ಟೆಸ್ಟ್ ಮಾಡಿ ನೋಡೋಣ. ವಿಡಿಯೋನ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ನೋಡಿ. ಆಮೇಲೆ ಸ್ಪ್ರೇ ಗನ್ ಎಕ್ಸ್ಟೆನ್ಷನ್ ರಾಡ್ ಕೊಟ್ಟಿದ್ದಾರೆ. ಸ್ಪ್ರೇ ಗನ್ ಎಕ್ಸ್ಟೆನ್ಷನ್ ರಾಡ್ನ ನೀವು ಇಲ್ಲಿ ನೋಡ್ಬೋದು, ಬಿಲ್ಡ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ, ಲೋ ಕ್ವಾಲಿಟಿ ಥರ ಏನು ಅನಿಸಲ್ಲ. ಆಮೇಲೆ ಒಂದು ಕವರ್ ಕೊಟ್ಟಿದ್ದಾರೆ. ಈ ಕವರ್ ಒಳಗಡೆ 2 ಇನ್ಲೆಟ್ ಕನೆಕ್ಟರ್ಸ್ ಕೊಟ್ಟಿದ್ದಾರೆ. ಕನೆಕ್ಟರ್ಸ್ ಕ್ವಾಲಿಟಿ ನೋಡ್ಬೋದು, ಚೆನ್ನಾಗಿದೆ. ಹಾಗೆ ಒಂದು ಇನ್ಲೆಟ್ ಫಿಲ್ಟರ್ ಕೊಟ್ಟಿದ್ದಾರೆ. ಹಾಗೆ ಟ್ಯಾಪ್ ಕನೆಕ್ಟರ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಕನೆಕ್ಟರ್ಸ್ನ ಪೈಪ್ ಫಿಲ್ಟರ್ನ ಕ್ಲೀನ್ ಮಾಡಲಿಕ್ಕೆ ಈ ಟೂಲ್ನ ಪ್ರೊವೈಡ್ ಮಾಡಿದ್ದಾರೆ. ಇಟ್ಸ್ ಗುಡ್ ಥಿಂಗ್ ಅಂತಲೇ ಹೇಳ್ಬೋದು. ಆಮೇಲೆ ಸ್ಪ್ರೇ ಗನ್ ಇದೆ. ಗನ್ ಬಿಲ್ಡ್ ಕ್ವಾಲಿಟಿ ನೋಡ್ಬೋದು, ಹಾರ್ಡ್ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗಿಲ್ಲ. ಬಡ್ಜೆಟ್ ರೇಂಜ್ ವಾಷರ್ ಆಗಿದ್ದರೂ ಕೂಡ ಬೆಸ್ಟ್ ಕ್ವಾಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಈ ಟ್ರಿಗರ್ನ ಕೂಡ ನೀವು ನೋಡ್ಬೋದು, ಸೂಪರ್ ಆಗಿದೆ. ನಾನು ಆನ್ಲೈನಲ್ಲಿ ಬೇರೆ ಕ್ವಾಲಿಟೀಸ್ನ ಕೂಡ ನೋಡಿದ್ದೀನಿ, ಬಟ್ ಈ ಪ್ರೈಸ್ ರೇಂಜ್ಗೆ ಈ ಬಿಲ್ಡ್ ಕ್ವಾಲಿಟಿ ಮಾತ್ರ ಯಾವುದೇ ಬ್ರ್ಯಾಂಡಲ್ಲಿ ಕೂಡ ಪ್ರೊವೈಡ್ ಮಾಡಿಲ್ಲ. ಆಮೇಲೆ ಬಕೆಟ್ ಫಿಲ್ಟರ್ ಕೊಟ್ಟಿದ್ದಾರೆ. ಬಕೆಟ್ ಫಿಲ್ಟರ್ ಯೂಸ್ ಮಾಡೋದ್ರಿಂದ ಯೂಸ್ ಏನಿದೆಪ್ಪ ಅಂತಂದರೆ, ನಾವು ನಾರ್ಮಲಾಗಿ ಬಕೆಟಿಂದ ವಾಟರ್ ಸಪ್ಲೈ ತೊಗೊಂಡಾಗ ಬಕೆಟಲ್ಲಿ ಡಸ್ಟ್ ಇದ್ದರೂ ಕಸ ಇದ್ದರೂ ಕೂಡ ಮಷಿನ್ ಒಳಗಡೆ ಹೋಗದೆ ಇರೋಕ್ಕೆ ಈ ಫಿಲ್ಟರ್ನ ಯೂಸ್ ಮಾಡ್ತಾರೆ. ಸೊ ದ್ಯಾಟ್ ಮಷಿನ್ ಬೇಗ ಹಾಳಾಗದೇ ಇರೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ 2 ಮೀಟರ್ ಇನ್ಲೆಟ್ ಪೈಪ್ನ ಕೊಟ್ಟಿದ್ದಾರೆ. ಈ ಪೈಪ್ ಕ್ವಾಲಿಟಿ ತುಂಬ ಸ್ಟ್ರಾಂಗ್ ಆಗಿದೆ. ನಾರ್ಮಲಾಗಿ ಬೇರೆ ಬ್ರ್ಯಾಂಡ್ಸಲ್ಲಿ ಪ್ಲಾಸ್ಟಿಕ್ ಟೈಪಲ್ಲಿ ಇರುತ್ತೆ, ಅದು ಬಿಸಿಲಿಗೆ ಮೆಲ್ಟ್ ಆಗಿ ಸ್ಟಿಕ್ಕಿ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಪೈಪ್ ನೋಡ್ಬೋದು, ಈ ರಿಂಕಲ್ ಸ್ಟ್ರಕ್ಚರ್ ಇರೋದ್ರಿಂದ ತುಂಬ ಹಾರ್ಡ್ ಆಗಿರುತ್ತೆ. ಸೊ ಕಂಪೇರಿಟಿವ್ ನಾರ್ಮಲ್ ಪೈಪ್ಸ್ಗಿಂತಲೂ ಇದು ಸ್ವಲ್ಪ ಜಾಸ್ತಿನೇ ಬಾಳಿಕೆ ಬರ್ಬೋದು. ಹಾಗೆ ಫೈನಲ್ ಆಗಿ 1500 ವ್ಯಾಟ್ಸ್ ಪ್ರೆಷರ್ ವಾಷರ್ ಇದೆ. ಮೊದಲನೇದಾಗಿ ಇದರ ಬಿಲ್ಡ್ ಕ್ವಾಲಿಟಿ ಹಾರ್ಡ್ ಪ್ಲಾಸ್ಟಿಕ್ ಜೊತೆಗೆ ಬರುತ್ತೆ. ಹಾಗೆ ಇದ್ರ ಮೇಲೆ ನೀವು ನೋಡ್ಬೋದು ಏಷ್ಯನ್ ಪೇಂಟ್ಸ್ ಅಂತ ಬ್ರ್ಯಾಂಡ್ ಲೋಗೋ ಇರುತ್ತೆ. ಟ್ರೂ ಕೇರ್ ಪ್ರೆಷರ್ ವಾಷರ್ 1500 ವ್ಯಾಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈ ಮೋಟ್ರ್ ಬಂದು 1500 ವ್ಯಾಟ್ಸ್ ಇರುತ್ತೆ, 110 ಬಾರ್ ಪ್ರೆಷರ್ ಇರುತ್ತೆ, 6.5 ಲೀಟರ್ ಪರ್ ಮಿನಿಟ್ಗೆ ವಾಟರ್ನ ಕನ್ಸ್ಯೂಮ್ ಮಾಡುತ್ತೆ. ಈ ಮೋಟರ್ನ ಹೈಟ್ ಬಂದು 20 ಸೆಂಟಿಮೀಟರ್ ಇರುತ್ತೆ, ವಿಡ್ತ್ ಬಂದು 31 ಸೆಂಟಿಮೀಟರ್ ಇರುತ್ತೆ. ಹಾಗೆ ಈ ಮೋಟರ್ನ ಟೋಟಲ್ ವೇಟ್ ಬಂದು 8.25 kgs ಇರುತ್ತೆ. ಇವೇ ಬಾಕ್ಸ್ ಒಳಗಡೆ ಬಂದಿರೋ ಟೋಟಲ್ ಐಟಮ್ಸ್. ಆಮೇಲೆ ಮೋಟರ್ ಓವರ್ ವ್ಯೂ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಹ್ಯಾಂಡಲ್ ಇರುತ್ತೆ ಕ್ಯಾರಿ ಮಾಡಲಿಕ್ಕೆ. ಹಾಗೆ ಇಲ್ಲಿ ವಾಟರ್ ಪ್ರೂಫ್ ಸ್ವಿಚ್ ಇರುತ್ತೆ ಮೋಟರ್ನ ಆನ್ ಆಫ್ ಮಾಡಲಿಕ್ಕೆ. ವಾಟರ್ ಇದ್ರ ಮೇಲೆ ಬಿದ್ದರೂ ಕೂಡ ವಾಟರ್ ಪ್ರೂಫ್ ಇರೋದ್ರಿಂದ ಪ್ರಾಬ್ಲಮ್ ಏನೂ ಆಗಲ್ಲ. ಬಟ್ ಎನಿವೇ ವಾಟರ್ ಬೀಳದೇ ಇರೋ ಥರ ನೋಡ್ಕೊಳ್ಳಿ ಫಾರ್ ಅವರ್ ಸೇಫ್ಟಿ. ಇದು ಬಂದು ವಾಟರ್ ಇಂಟೇಕ್, ಅಂದರೆ ಇನ್ಪುಟ್ ಅಂದ್ಕೊಳ್ಳಿ. ಇಲ್ಲಿಂದ ವಾಟರ್ ಸಪ್ಲೈ ಆಗುತ್ತೆ ಮೋಟರ್ಗೆ. ಇದು ಬಂದು ಇನ್ಲೆಟ್, ಅಂದರೆ ಔಟ್ಪುಟ್ ಅಂದ್ಕೊಳ್ಳಿ. ಇದ್ರ ಮುಖಾಂತರನೇ ವಾಟರ್ ಹೊರಗಡೆ ಬರುತ್ತೆ. ಇದು ಬಂದು ಟ್ರಿಪಲ್ ಪಂಪ್ ಹೆಡ್. ಈ ಬಡ್ಜೆಟ್ ವಾಟರ್ ವಾಷರಲ್ಲಿ ಈ ಟ್ರಿಪಲ್ ಪಂಪ್ ಹೆಡ್ ನೋಡಲಿಕ್ಕೆ ಇರಲ್ಲ, ಹೈ ಎಂಡ್ ಪ್ರಾಡಕ್ಟ್ಸಲ್ಲಿ ಇರುತ್ತೆ. ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತಂದರೆ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇಲ್ಲಿ ಇಂಡಕ್ಷನ್ ಮೋಟರ್ ಇರುತ್ತೆ, ಇದನ್ನು ಸ್ಟ್ರಾಂಗ್ ಮೆಟಲ್ ಜೊತೆಗೆ ಬಿಲ್ಟ್ ಮಾಡಿದ್ದಾರೆ. ಕೆಳಗಡೆ ಸ್ಟಡಿ ಫೀಟ್ ನೋಡ್ಬೋದು, ಇದರಿಂದ ಮೋಟರ್ ರನ್ನಿಂಗಲ್ಲಿ ಇದ್ದಾಗ ಮೂವ್ ಆಗದೆ ಇರೋಕ್ಕೆ ಹೆಲ್ಪ್ ಆಗುತ್ತೆ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೋಡಿ ಫಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಮೊದಲನೇದಾಗಿ ವಾಟರ್ ಇಂಟೇಕ್ಗೆ ಇನ್ಲೆಟ್ ಫಿಲ್ಟರ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ 2 ಮೀಟರ್ ಇನ್ಲೆಟ್ ಪೈಪ್ಗೆ ಒಂದು ಎಡ್ಜಲ್ಲಿ ಬಕೆಟ್ ಫಿಲ್ಟರ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಎಡ್ಜ್ಗೆ ಇನ್ಲೆಟ್ ಕನೆಕ್ಟರ್ನ ಫಿಕ್ಸ್ ಮಾಡಿ ಅದನ್ನು ಇನ್ಲೆಟ್ ಫಿಲ್ಟರ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಔಟ್ಪುಟ್ ಇನ್ಲೆಟ್ಗೆ ಔಟ್ಲೆಟ್ ಹೋಸ್ ಪೈಪ್ನ ಫಿಕ್ಸ್ ಮಾಡಿ ಈ ಕನೆಕ್ಟರ್ಸ್ಗೆ ರೊಟೇಟಿಂಗ್ ಥ್ರೆಡ್ಸ್ ಇರುತ್ತೆ, ಅದನ್ನು ರೊಟೇಟ್ ಮಾಡಿ ಫಿಟ್ಟಾಗಿ ಫಿಕ್ಸ್ ಮಾಡಬೇಕಾಗುತ್ತೆ. ಆಮೇಲೆ ಔಟ್ಲೆಟ್ ಅದರ್ ಎಂಡ್ನ ಗನ್ಗೆ ಇದೇ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ. ನೀವು ಬಕೆಟ್ ವಾಟರ್ನ ಯೂಸ್ ಮಾಡಬೇಕಂತಂದರೆ ಬಕೆಟ್ ಫಿಲ್ಟರ್ನ ಯೂಸ್ ಮಾಡ್ತೀರಾ, ಇಲ್ಲ ಡೈರೆಕ್ಟಾಗಿ ಟ್ಯಾಬ್ಗೆ ಕನೆಕ್ಟ್ ಮಾಡಿ ಯೂಸ್ ಮಾಡೋದಾದರೆ ಬಕೆಟ್ ಫಿಲ್ಟರ್ನ ರಿಮೂವ್ ಮಾಡಿ
ಇನ್ಲೆಟ್ ಕನೆಕ್ಟರ್ಸ್ನ ಫಿಕ್ಸ್ ಮಾಡಿ ಅದನ್ನು ಟ್ಯಾಪ್ ಕನೆಕ್ಟರ್ಸ್ಗೆ ಕನೆಕ್ಟ್ ಮಾಡಿ ಆಮೇಲೆ ಟ್ಯಾಬ್ಗೆ ಡೈರೆಕ್ಟಾಗಿ ಫಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಆಮೇಲೆ ಈ ಗನ್ಗೆ ಎಕ್ಸ್ಟೆನ್ಷನ್ ರಾಡ್ನ ಹೇಗೆ ಕನೆಕ್ಟ್ ಮಾಡಬೇಕಂತಂದರೆ ಗನ್ ಮುಂದ್ಗಡೆ ಇರೋ ನಾಝಲ್ನ ರಿಮೂವ್ ಮಾಡಿ ರಾಡ್ನ ರೊಟೇಟ್ ಮಾಡಿ ಫಿಕ್ಸ್ ಮಾಡಿ ಆಮೇಲೆ ಮತ್ತೆ ರಾಡ್ಗೆ ನಾಝಲ್ನ ಕನೆಕ್ಟ್ ಮಾಡಿ ಗನ್ ಎಕ್ಸ್ಟೆಂಡ್ ಮಾಡ್ಕೋಬೋದು. ಬೈ ದ ವೇ ಈ ನಾಝಲ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ವಾಟರ್ ಆ್ಯಂಗಲ್ಸ್ನ ಸೆಟ್ ಮಾಡಲಿಕ್ಕೆ, ಅಂದರೆ ಶಾರ್ಪಾಗಿ ವಾಟರ್ ಬರಬೇಕಾ ಇಲ್ಲ 90 ಡಿಗ್ರಿ ವೈಡ್ ಆ್ಯಂಗಲಲ್ಲಿ ವಾಟರ್ ಸ್ಪ್ರೆಡ್ ಆಗಬೇಕಾ ಅಂತ ಈ ನಾಝಲ್ ಮುಖಾಂತರ ಸೆಟ್ ಮಾಡ್ಕೋಬೋದು. ಆಮೇಲೆ ಫೋಮ್ ಬಾಟಲ್ನ ನಾಝಲ್ ಮುಂದ್ಗಡೆನೆ ಈ ಥರ ಪ್ರೆಸ್ ಮಾಡಿದರೆ ಫಿಕ್ಸ್ ಆಗುತ್ತೆ, ನೀವು ಫೋಮ್ ವಾಶ್ ಮಾಡ್ಬೋದು. ಫಸ್ಟ್ ಮೋಟರ್ಗೆ ಪವರ್ ಸಪ್ಲೈ ಕೊಡಬೇಕಾಗುತ್ತೆ. ಆಮೇಲೆ ಇನ್ಲೆಟ್ ಫಿಲ್ಟರ್ನ ಬಕೆಟಲ್ಲಿ ಹಾಕಿ ಪವರ್ ಸ್ವಿಚ್ ಆನ್ ಮಾಡಬೇಕಾಗುತ್ತೆ. ಆನ್ ಆದಮೇಲೆ ಮೋಟ್ರ್ ಸೌಂಡ್ನ ನೀವು ಇಲ್ಲಿ ಕೇಳ್ಬೋದು. ಸ್ಮೂತಾಗಿದೆ, ಲೌಡಾಗಿ ಇರಿಟೇಟಿಂಗ್ ಥರ ಏನಿಲ್ಲ. ಇನ್ನೊಂದು ವಿಷಯ, ಒನ್ಸ್ ಮೋಟರ್ಗೆ ವಾಟರ್ ಸಪ್ಲೈ ಆದಮೇಲೆ ಮೋಟ್ರಿಂದ ವಾಟರ್ ಲೀಕ್ ಆಗುತ್ತೆ ಅಂತ ಗಾಬರಿ ಆಗಬೇಡಿ. ಮೋಟ್ರಲ್ಲಿರೋ ಏರ್ನ ಅದು ಮೋಟರಿಂದನೇ ರಿಲೀಸ್ ಮಾಡುತ್ತೆ. ಕೆಲವೊಂದು ಜನ ಮೋಟರ್ ಪ್ರಾಬ್ಲಮ್ ಅನ್ಕೋತಿದ್ದಾರೆ, ಬಟ್ ಅದು ಹಾಗಲ್ಲ, ಅದೊಂದು ಫ್ಯೂಚರ್ ಅಷ್ಟೇ. ಒನ್ಸ್ ಗನ್ ಟ್ರಿಗರ್ ಪುಲ್ ಮಾಡಿದ ಮೇಲೆ ಈ ಲೀಕೇಜ್ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ. ಈಗ ಇದರಿಂದ ಬೈಕ್ನ ವಾಶ್ ಮಾಡಿ ನೋಡೋಣ. ನೀವಿಲ್ಲಿ ನೋಡ್ಬೋದು ವಾಟರ್ ಪ್ರೆಷರ್ ಹೇಗಿದೆ ಅಂತ. ಇದು 110 ಬಾರ್ ಪ್ರೆಷರ್ ಜೊತೆಗೆ ಬರುತ್ತೆ. ಇದು ಶಾರ್ಪ್ ಆ್ಯಂಗಲ್, ಇದು ವೈಡ್ ಆ್ಯಂಗಲ್. ನೀವಿಲ್ಲಿ ನೋಡ್ಬೋದು ಕೆಳಗಡೆ ಮಣ್ಣಿದೆ. ಇದನ್ನು ಕ್ಲೀನ್ ಮಾಡಿ ನೋಡೋಣ ಹೇಗೆ ವಾಶ್ ಮಾಡುತ್ತೆ ಅಂತ. ಕ್ಲೀನಾಗಿ ವಾಶ್ ಮಾಡಿದೆ. ದಿಸ್ ಪ್ರೆಷರ್ ಇಸ್ ಎನಫ್ ಫಾರ್ ಬೈಕ್ ಆ್ಯಂಡ್ ಕಾರ್ ವಾಶ್ ಅಂತಲೇ ಹೇಳ್ತೀನಿ. ಈಗ ಫೋಮ್ ಕ್ಯಾನ್ನ ಯೂಸ್ ಮಾಡಿ ನೋಡೋಣ ಯಾವ ರೀತಿ ಫೋಮ್ ರಿಲೀಸ್ ಮಾಡುತ್ತೆ ಅಂತ. ನಾನು ವೇವೆಕ್ಸ್ ಕಾರ್ ಪ್ಲಸ್ ವ್ಯಾಕ್ಸ್ ಕಾರ್ ಶಾಂಪೂನ ಯೂಸ್ ಮಾಡ್ತಿದ್ದೀನಿ. ಈಗ ಯಾವ ರೀತಿ ಶಾಂಪೂ ರಿಲೀಸ್ ಆಗುತ್ತೆ ಅಂತ ನೋಡೋಣ. ನೀವು ನೋಡ್ಬೋದು ಇದು ತಿನ್ನಾಗಿ ಡಿಟರ್ಜೆಂಟ್ ಬರ್ತಿದೆ. ನೀವು ತಿಳ್ಕೊಳ್ಳಿ, ವೆಬ್ಸೈಟಲ್ಲಿ ಅವರು ಫೋಮ್ ಬಾಟಲ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಾಕ್ಸ್ ಮೇಲೆ ಡಿಟರ್ಜೆಂಟ್ ಬಾಟಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಥರ ಬಾಟಲ್ಸ್ ಇದ್ದರೆ ಅದು ಖಂಡಿತ ಡಿಟರ್ಜೆಂಟ್ ಬಾಟಲ್ ಆಗಿರುತ್ತೆ. ನಿಮಗೆ ಈ ಥರ ಥಿಕ್ ಫೋಮ್ ಬೇಕು ಅಂತಂದರೆ ಆ ಫೋಮ್ ಬಾಟಲ್ ಈ ಥರ ಇರುತ್ತೆ. ಅದು ಆನ್ಲೈನಲ್ಲಿ 800 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬೇಕಂತಂದರೆ ಆ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಹಾಗೆ ಅದಕ್ಕೆ ಯೂಸ್ ಮಾಡೋ ಶಾಂಪೂ ಕೂಡ ಫೋಮ್ ಅಂತ ಮೆನ್ಷನ್ ಮಾಡಿರ್ತಾರೆ. ಇವೆಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫೈನಲ್ ಆಗಿ ಈ ಪ್ರಾಡಕ್ಟ್ ಹೇಗಿರುತ್ತೆ ಅಂತಂದರೆ, ಬಿಲೀವ್ ಮಿ, ಈ ವಾಷರ್ ಪ್ರೆಷರಿಂದ ತುಂಬ ಚೆನ್ನಾಗಿ ವಾಶ್ ಮಾಡ್ಬೋದು. ಕೆಲವೊಂದು ವೀಡಿಯೋ ಕ್ಲಿಪ್ಸ್ನ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಬಟ್ ಒನ್ಸ್ ಡ್ರೈ ಆದಮೇಲೆ ತುಂಬ ಚೆನ್ನಾಗಿ ವಾಶ್ ಆಗಿದೆ. ಆಬ್ವಿಯಸ್ಲಿ ಇದಕ್ಕಿಂತಲೂ ಇನ್ನೂ ಪ್ರೆಷರ್ ಇರೋ ವಾಷರ್ ಕೂಡ ಸಿಗುತ್ತೆ, ಬಟ್ ಇದು ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ಔಟ್ಪುಟ್ನ ಕೊಡ್ತಿದೆ. ನಾನು 3499 ರುಪೀಸ್ಗೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಪ್ರೈಸಸ್ ಫ್ಲಕ್ಚುಯೇಟ್ ಆಗ್ತಿರುತ್ತೆ, ಪರ್ಚೇಸ್ ಮಾಡೋಕ್ಕೂ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್ ಗಾಯ್ಸ್, ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ದಿಸ್ ಈಸ್ ಯುವರ್ ಸೈನಿಂಗ್ ಆಫ್ ಲಕ್ಕಿ ಫ್ರಮ್ ಲಕ್ಕಿ ಪಾಕೆಟ್ ವರ್ಲ್ಡ್. ಸಿ ಯು, ಬಾಯ್ ಬೈ ನೌ.